ಈ ಕಾಡೋದೇ ನಮಗೆ ಬುರಿ ಸಮಸ್ಯೆ. ಬುರಿ ಹೆಂಗಂದ್ರೆ ಥಂಡಿ ಜಾಸ್ತಿ ಇತ್ತಂದ್ರೆ ಆಟೋಮೆಟಿಕ್ಕಾಗಿ ಬೋಣೇನಿ. ಇದು ಪೈಲಿನ ಹೆಂಗಂದ್ರೆ 1 ಎಕರೆಗೆ 240 ml ಎಕರೆದ ಲೆಕ್ಕಿದು 1 ಎಕರೆಗೆ. ನಮಸ್ಕಾರ ರೈತ ಬಾಂಧವರೇ, ಬೀರು ನಾಟಿಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನು ಸರ್, ದಿನ 60, 75 ದಿನ 80 ದಿನ ಪ್ಲಾಟ್ ತೋರಿಸ್ತಿದ್ರಿ, ನೀರು ತುಂಬಿದ ಪ್ಲಾಟ್ ತೋರಿಸ್ಲಕತ್ತಿದ್ರಿ. ಇವತ್ತು ಹಿಂದೆ ಇದು ಈಗ ಕಾಳುಗಟ್ಟಿದ ಪಡ ತೋರಿಸ್ಲತ್ತೀರ ಅನ್ಬೋದು ನೀವು. ಇದು ಪ್ಲಾಟ್ ಕೂಡ ನಂದೇ. ಈ 60ನೇ ದಿನ ಪ್ಲಾಟ್ ಇದು ನಮ್ದು. ಈಗ ಒಂದು ಪಡ ಮುಂದೈತಿ, ಒಂದು ಪಡ ಹಿಂದೈತಿ. ಇದು 60ನೇ ದಿನ ಪ್ಲಾಟ್. 60ನೇ ದಿನ ಪ್ಲಾಟ್ನ ಹಿಂದಿನ ಈಗೇನು ಅಕ್ಟೋಬರ್ 13 ನಂತರ 10 ನಂತರ ಏನು ತೊಗೊಂಡಿರಲ್ಲ ಅವ್ರಿಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇದು ಈಗ ಸದ್ಯಕ್ಕೆ ಏನದಂದ್ರೆ ಥಂಡಿ ವಾತಾವರಣ ಜಾಸ್ತಿ ಐತಿ. ಮೊದಲಿನಕ್ಕಿಂತ ಈಗ ಥಂಡಿ ಸ್ವಲ್ಪ ಜಾಸ್ತಿ ಆಗೈತಿ. ಈ ಥಂಡಿ ವಾತಾವರಣದಾಗ ನಾವು ಏನೇನು ಔಷಧ ಸ್ಪ್ರೇ ಮಾಡ್ಲಕತ್ತಿದ್ದೆವು, ಮತ್ತು ಈಗ ಹಿಂದೆ ಔಷಧ ಯಾವ ಸ್ಪ್ರೇ ಮಾಡ್ಲಕತ್ತೀವಿ, ಮತ್ತು ಸಮಸ್ಯೆ ಏನೇನು ಯಾವುದೋ ರೋಗ ಬಾಧೆಗಳು ಜಾಸ್ತಿ ಕಾಡ್ಲಕತ್ತಾವ ಅನ್ನೋದ್ರ ಬಗ್ಗೆ ಸ್ವಲ್ಪ ಎಲ್ಲನೂ ಸವಿಸ್ತಾರವಾಗಿ ಚರ್ಚೆನ ನಾವು ಮಾಡೋಣ. ಬಿಜಾಪುರ ಭಾಗದಾಗ ಈ ವರ್ಷ ಸಹಸ ಯಾರಿಗೆ ಡೌನಿ ಮಂಡಿ ಅಷ್ಟಾಗಿ ಸಮಸ್ಯೆಯನ್ನು ಮಾಡಿಲ್ಲ. ಆದ್ರೆ ಕೊಳೆ ರೋಗ ಮಾತ್ರ ಭಾಳ ಕಾಡೈತಿ. ಅದು ಕೊಳೆ ರೋಗದಂದು ಹೆಂಗಾದ್ರೂ ಆಗಿ ಈಗ ಪಾರಾಗಿ ಬಂದಿದ್ದೇವೆ. ಈ ಕಾಡೋದು ಸಮಸ್ಯೆ ಈಗ ಹೆಚ್ಚಾಗಿ ಕಾಡೋ ಸಮಸ್ಯೆ ಏನಪ್ಪಾ ಅಂದ್ರೆ ಬುರಿ ಸಮಸ್ಯೆ. ಆ ಬುರಿಗಾಗಿ ನಾವು ಯಾವುದ್ಯಾವ್ದು ಔಷಧನ ಸ್ಪ್ರೇ ಮಾಡಿದ್ದೇವೆ ಅನ್ನೋದು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲ ನಮ್ಮ ಫಡನ ಒಂದು ಸರ್ತಿ ವೀಕ್ಷಕರಿಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಕಾಳು ಹೆಂಗೆ ಸೈಜ್ ಆಗೈತಿ, ಏನು ಕತಿ ಅನ್ನೋದು ಸ್ವಲ್ಪ ನೋಡ್ಬೋದು ನೀವು. ನಮ್ಮ ಫಡನ ಎಲ್ಲನೂ ನೋಡ್ಬೋದು. ಅಗದಿ ಒಂದು ಲೆವೆಲಾಗಿ ಚೆಂದಾಗಿ ಕಾಳು ಸೆಟ್ ಆಗೈತಿ, ನೋಡ್ಬೋದು ನೀವು. ಪೂರ್ತಿ ಈ ಲೆವೆಲ್ದಾಗ ಐತಿ ಫಡ ಎಲ್ಲ ನೋಡ್ಬೋದು ನೀವು. ಈ ಲೆವೆಲ್ದಾಗ ಸೆಟ್ ಆಗೈತಿ. ಆದ್ರೆ ಈ ವರ್ಷ ಡೌನಿ ಮಿಂಡೋ ಯಾರಿಗೆ ಅಷ್ಟೊಂದಾಗಿ ಸಮಸ್ಯೆ ಮಾಡಿಲ್ಲ. ಬಟ್ ಕೊಳೆ ರೋಗ ಕೆಲವೊಂದಿಷ್ಟು ಮಂದಿಗೆ ಕಾಡೇ ಐತಿ. ಮತ್ತು ಈಗ ಏನಾಗೈತಿ, ಬಿಜಾಪುರ ಭಾಗದಾಗಂತರೂ ಅತಿಯಾಗಿ ವಿಪರೀತ ಥಂಡಿ ಭಾಳ ಕಾಡ್ಲಕ್ಕತ್ತದ. ಈಗ ಆ ಥಂಡಿ ಇತ್ತಂದ್ರೆ ಆಟೋಮೆಟಿಕ್ಕಾಗಿ ನಮಗೆ ಬುರಿಯನ್ನು ಬಂದೇ ಬರ್ತದೆ. ಬುರಿ ಸಮಸ್ಯೆ ಹೆಚ್ಚಾಗಿ ಕಾಡ್ತದೆ. ಆ ಬುರಿಗಾಗಿ ನಾವು ಏನೇನು ಮಾಡ್ಕೊಂಡಿದ್ದೆವು, ಈ ಹಂಗೆ ನಾವು ಬುರಿಯನ್ನು ಕಂಟ್ರೋಲ್ದಾಗ ಇಟ್ಕೊಂಡಿದ್ದೇವೆ ಅನ್ನೋದು ತಿಳ್ಕೊಳ್ಳೋಣ. ಯಾವ್ದು ಔಷಧನ ಸ್ಪ್ರೇ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಾವು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಬುರಿಗಾಗಿ ನಾನು ಯಾವುದು ಸ್ಪ್ರೇ ಮಾಡ್ಕೊಂಡಿನಿ ಅಂದ್ರೆ ಪೈಲಿನನ್ನು ಸ್ಪ್ರೇ ಮಾಡ್ಕೊಂಡಿನಿ. ಇದು ಪೈಲಿನ ಹೆಂಗಂದ್ರೆ 1 ಎಕರೆಗೆ 240 ml ಎಕರೆದ ಲೆಕ್ಕಿದು 1 ಎಕರೆಗೆ 240 ml 1 ಎಕರೆಗೆ. ಅದರ ಭಾರಿ ಒಳ್ಳೆ ರಿಸಲ್ಟ್ ಐತಿ. PI ಕಂಪ್ನಿದು ಹಿಂದಿತ್ತಲ್ಲ, ನಾ ಹೇಳಿದ್ನೆಲ್ಲ ನಿಮಗೆ ಬ್ರೋಪ್ರಿ ಅಂತೇಳಿ, ಅದೇ ಅವ್ರದ್ದೇ ಕಂಪ್ನಿ ಅವ್ರದ್ದು. ಇದು ಒಳ್ಳೆ ರಿಸಲ್ಟ್ ಐತಿ ಬುರಿ ಮೇಲೆ. ನೀವು ಬೇಕಿದ್ರೆ ಒಂದು ಸರ್ತಿ ಟ್ರೈ ಮಾಡಿ ನೋಡ್ಬೋದು. ಆದ್ರೆ ಬುರಿ ಕಂಟ್ರೋಲ್ದಾಗ ಇಟ್ಕೊಳ್ಳೋದು ಭಾಳ ಮಹತ್ವ ಐತಿ. ಈಗ ನಮ್ಗೆ ಹೆಚ್ಚಾಗಿ ಸದ್ಯಕ್ಕೆ ಎಲ್ಲನೂ ನಾವು ಫ್ಲವರಿಂಗ್ದಂದು ಕ್ಲಿಯರ್ ಆಗಿ ಬಂದೆವು, ಕೊಳೆ ರೋಗದಂದು ಕ್ಲಿಯರ್ ಆಗಿ ಬಂದೆವು. ಬಟ್ ಈ ಸದ್ಯ ನಮ್ಗೆ ಕಾಡೋದು ಬುರಿ ಸಮಸ್ಯೆ. ಈ ಬುರಿಗಾಗಿ ನಾವು PI ಕಂಪ್ನಿದು ಪೈಲಿನನ್ನು ನಾನು ಸ್ಪ್ರೇ ಮಾಡ್ಕೊಂಡಿನಿ. ಬಟ್ ಒಳ್ಳೆ ರಿಸಲ್ಟ್ ಐತಿ. ನೀವು ಒಂದು ಸರ್ತಿ ನೋಡ್ಬೋದು ನನ್ನ ಪಡ. ನೀವು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೆ, ವೀಕ್ಷಕರಿಗೆ. ನಿಮಗೇನು ಕಂಡು ಬಂದಿಲ್ಲ, ಬಟ್ ರೈತರಿಗೆ 100% ಈಗ ಕಾಡೋದೇ ಬುರಿ ಸಮಸ್ಯೆ ಹೆಚ್ಚಾಗಿ ಕಾಡ್ಲಿಕ್ಕತ್ತದ ಎಲ್ಲ ಕಡೆನೂ. ಯಾಕಂದ್ರೆ ಥಂಡಿ ಭಾಳ ಜಾಸ್ತಿ ಐತಿ. ಥಂಡಿ ಇತ್ತಂದ್ರೆ ಆಟೋಮೆಟಿಕ್ಕಾಗಿ ಬುರಿ ಬಂದೇ ಬರ್ತದೆ. ಭಾಳ ಮಹತ್ವ ಐತಿ. ನೀರು ಹೆಂಗಂದ್ರೆ ನಾವು ರಾತ್ರಿ ನೀರು ಬಿಟ್ಟೇವೆ ಅಂದ್ರೆ ಆಟೋಮೆಟಿಕ್ಕಾಗಿ ಬುರಿ ಬರುವಂಥ ಸಮಸ್ಯೆ ಭಾಳ ಐತಿ. ನಾವು ಅದಕ್ಕಾಗಿ ಏನು ಮಾಡಿದೆವು, ರಾತ್ರಿ ನೀರನ್ನು ಅವಾಯ್ಡ್ ಮಾಡ್ಕೊಂಡಿದ್ದೆವು ಮತ್ತು ಲಿಮಿಟೇಷನ್ ಮೇಲೆ ಇಟ್ಕೊಂಡಿದ್ದೆವು. ನೀರು ಅತಿಯಾಗಿ ಹೆಚ್ಚಿಗೆ ಆಯ್ತಪ್ಪ ಅಂದ್ರೆ ಆಟೋಮೆಟಿಕ್ ಬುರಿ ಬಂದೇ ಬರ್ತೈತಿ. ನಾವು ನೀರನ್ನು ಭಾಳ ಕಂಟ್ರೋಲ್ದಾಗ ಇಟ್ಕೊಳ್ಳೋದು ಭಾಳ ಮಹತ್ವ ಐತಿ. ಈಗ ಯಾಕಂದ್ರೆ ನೀರು ಹಿಡಿಯತನ ಭಾಳ ಒಂದು ಲಿಮಿಟ್ ಮೇಲೆ ನೀರು ಬಿಡಬೇಕು. ಬಿಜಾಪುರ ಭಾಗದಾಗ ಥಂಡಿ ವಿಪರೀತ ಜಾಸ್ತಿ ಬಿಡ್ಲಾತದೆ ಸದ್ಯ. ನಿಮ್ಮ ಕಡೆ ಹೆಂಗೈತೆ ಅನ್ನೋ ಥಂಡಿ ಅದನ್ನು ಮತ್ತು ಕಮೆಂಟ್ ಮುಖಾಂತರ ತಿಳಿಸ್ರಿ. ನಮ್ಮ ಪಡನ ಈ ಲೆವೆಲ್ದಾಗ ಐತಿ. ನಾವು ಇದು ಔಷಧನ ಸ್ಪ್ರೇ ಮಾಡ್ಕೊಂಡಿದ್ದೆವು. ಮತ್ತು ಮುಂದೆ ಯಾವ ಔಷಧ ಸ್ಪ್ರೇ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಮತ್ತು ಮುಂದಿನ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ನಿಮಗೆ. ಮತ್ತು ಅಲ್ಲಿವರೆಗೆ ಮುಂದಿನ ವಿಡಿಯೋದ ಸಿಗೋನು. ಅಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.